ವಾರಕ್ಕೆ 72 ಗಂಟೆಗಳ ಕೆಲಸದ ಹೇಳಿಕೆ ನೀಡಿ ವಿವಾದಕ್ಕೊಳಗಾಗಿದ್ದ ಇನ್ಫೋಸಿಸ್ ಸಂಸ್ಥಾಪಕ ಎನ್ಆರ್ ನಾರಾಯಣ ಮೂರ್ತಿ ಈಗ ಅದಕ್ಕೆ ಪೂರಕವಾಗಿ ಚೀನಾದ ಸೂತ್ರವನ್ನ ಉಲ್ಲೇಖ ಮಾಡಿದ್ದಾರೆ. ಹಿಂದಿನ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿರುವ ಅವರು ಚೀನಾದ ಕುಖ್ಯಾತ 996 ಸಿಸ್ಟಮ್ ಬಗ್ಗೆ ಹೇಳಿದ್ದಾರೆ. ಆದರೆ ಪ್ರಶ್ನೆ ಇರೋದು, ಕೆಲಸದ ಅವಧಿಯನ್ನ ಹೀಗೆ ಹೆಚ್ಚೋದ್ರಿಂದ ಮಾತ್ರನೇ ಭಾರತವನ್ನ ನಿಜವಾಗಿಯೂ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಬಹುದಾ ಅಂತ. ಚೀನಾದ 996 ವ್ಯವಸ್ಥೆ ಏನು ಮತ್ತದನ್ನ ಸ್ವತಃ ಚೀನಾದಲ್ಲೇ ನಿಷೇಧ ಮಾಡಿರುವಾಗ ನಾರಾಯಣ ಮೂರ್ತಿ ಅವರು ಯಾಕದನ್ನ ಉಲ್ಲೇಖಿಸುತ್ತಿದ್ದಾರೆ? ಸಂಬಳದಲ್ಲಿ ಏರಿಕೆ ಆಗದೇ ಇರುವ ಬಗ್ಗೆ ಮಾತನಾಡದವರು ಕೆಲಸದ ಅವಧಿ ಹೆಚ್ಚಳದ ಬಗ್ಗೆ ಮಾತ್ರ ಮಾತನಾಡ್ತಿರೋದು ಯಾಕೆ? ಈ ಹಿಂದೆ 72 ಗಂಟೆಗಳ ಕೆಲಸದ ಅವಧಿ ಬಗ್ಗೆ ತಾವು ನೀಡಿದ್ದ ಹೇಳಿಕೆಯನ್ನ ನಾರಾಯಣ ಮೂರ್ತಿ ಅವರು ಸಂದರ್ಶನವೊಂದರಲ್ಲಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅದನ್ನ ಸಮರ್ಥನೆ ಮಾಡಿಕೊಳ್ತಾ ಅವರು ಚೀನಾದ 996 ಕೆಲಸದ ಸಂಸ್ಕೃತಿ ಬಗ್ಗೆ ಹೇಳಿದ್ದಾರೆ. ಆದರೆ ಈ ಸೂತ್ರವನ್ನ ಸ್ವತಃ ಚೀನಾದಲ್ಲೇ ನಿಷೇಧ ಮಾಡಲಾಗಿರುವಾಗ ನಾರಾಯಣ ಮೂರ್ತಿ ಅದನ್ನ ಭಾರತದ ಕೆಲಸದ ಸಂಸ್ಕೃತಿಯಲ್ಲಿ ತರೋಕೆ ಯಾಕೆ ಬಯಸ್ತಾರೆ? ಈ ಸೂತ್ರವನ್ನ ಅನುಸರಿಸೋದ್ರಿಂದ ಭಾರತ ನಿಜವಾಗಿಯೂ ಅಭಿವೃದ್ಧಿ ಹೊಂದಿದ ದೇಶವಾಗತ್ತಾ? ಜಪಾನ್, ದಕ್ಷಿಣ ಕೊರಿಯಾ ಮತ್ತು ಜರ್ಮನಿಯನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳುವ ನಾರಾಯಣ ಮೂರ್ತಿ ಅವರು ಈ ದೇಶಗಳ ಅಭಿವೃದ್ಧಿಗೆ ಜನ ಅವಿಶ್ರಾಂತವಾಗಿ ಕೆಲಸ ಮಾಡಿದ್ದೇ ಕಾರಣ ಅಂತ ಹೇಳ್ತಾರೆ. ಆದರೆ ಜಪಾನ್ನಲ್ಲಿ 1970ರಿಂದ 80ರ ದಶಕದವರೆಗಿನ ಆರ್ಥಿಕ ಬೆಳವಣಿಗೆಯ ಅವಧಿಯಲ್ಲಿ ಅತಿಯಾದ ಕೆಲಸದಿಂದಾಗಿ ಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹದಗೆಡತೊಡಗಿತ್ತು ಅನ್ನೋದನ್ನ ನಾರಾಯಣ ಮೂರ್ತಿ ಅವರು ಪ್ರಸ್ತಾಪ ಮಾಡುವುದಿಲ್ಲ. ಕೆಲಸದ ಒತ್ತಡ ಮತ್ತು ಬಳಲಿಕೆಯಿಂದಾಗಿ ಜನ ಅಕ್ಷರಶಃ ಸಾವನ್ನಪ್ಪಿದ ಅನೇಕ ಪ್ರಕರಣಗಳು ವರದಿಯಾಗಿವೆ. ಅತಿಯಾದ ಕೆಲಸದಿಂದಲೇ ಸಾವು ಸಂಭವಿಸೋದಿದೆ. ಅದ್ಯಾವುದರ ಬಗ್ಗೆನೂ ಹೇಳೋಕೆ ಬಯಸದ ನಾರಾಯಣ ಮೂರ್ತಿ ಆ ದೇಶಗಳ ಉದಾಹರಣೆಯನ್ನ ಎತ್ಕೊಂಡು ಕೆಲಸದ ಅವಧಿ ಹೆಚ್ಚಬೇಕು ಅನ್ನೋ ಮಾತಾಡ್ತಾರೆ. ಅವರೀಗ ಚೀನಾದ 996 ಬಗ್ಗೆ ಹೇಳ್ತಿದ್ದಾರೆ. 996 ಅಂದ್ರೆ ಬೆಳಿಗ್ಗೆ 9ರಿಂದ ರಾತ್ರಿ 9ರವರೆಗೆ ವಾರದ 6 ದಿನ ಕೆಲಸ. ಚೀನಾ ಇಷ್ಟು ಅವಧಿ ಕೆಲಸ ಮಾಡೋಕೆ ಸಾಧ್ಯವಾದ್ರೆ ನಮ್ಗೆ ಯಾಕೆ ಸಾಧ್ಯ ಇಲ್ಲ ಅನ್ನೋದು ಅವರ ಪ್ರಶ್ನೆ. ಆದ್ರೆ ನಾರಾಯಣ ಮೂರ್ತಿ ಅವರು ಮುಖ್ಯವಾದ ಅಂಶವನ್ನೇ ಮರೆಮಾಚ್ತಾರೆ. ವಾಸ್ತವವಾಗಿ 996 ಅನ್ನ ಚೀನಾದಲ್ಲಿ ನಿಂದನೀಯ ಪದವಾಗಿ ಬಳಸಲಾಗುತ್ತೆ. ಇದು ಅಲ್ಲಿ ಕುಖ್ಯಾತ ಕೆಲಸದ ಸಂಸ್ಕೃತಿ ಅಂತಾಗಿದೆ. ಅಲ್ಲಿ ಈ ಸಂಸ್ಕೃತಿ ಹಲವಾರು ವರ್ಷಗಳ ಕಾಲ ನಡೆದಿತ್ತು. ಕೆಲಸ ಮಾಡೋ ಜನರನ್ನ ಯಂತ್ರಗಳಂತೆ ಅಥವಾ ಗುಲಾಮರಂತೆ ನಡೆಸಿಕೊಳ್ಳಲಾಗ್ತಿತ್ತು ಅಂತ ಹಲವರು ಹೇಳ್ತಾರೆ. ಈ ಅಭ್ಯಾಸ ಒಂದ್ ರೀತಿಯ ಸಾಮೂಹಿಕ ಶೋಷಣೆ ಆಗಿತ್ತು ಮತ್ತು ಜನ ನಿರಂತರವಾಗಿ ದಣಿದಿದ್ರು. ಕಾರ್ಮಿಕರು ಕೆಲಸ ಮಾಡ್ತಾನೆ ಮೂರ್ಛೆ ಹೋಗಿದ್ದರ ಬಗ್ಗೆನೂ ಅನೇಕ ವರದಿಗಳು ಹೇಳಿರೋದಿದೆ. ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು. ವಿಚ್ಛೇದನ ಪ್ರಮಾಣ ಅತಿರೇಕ ಮುಟ್ಟಿತ್ತು. ಜನ ಮಕ್ಕಳನ್ನ ಹೊಂದೋಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ಲ. ಈ ವಿಷಕಾರಿ ಅನ್ನುವಂತಹ ಜೀವನ ಶೈಲಿಯಿಂದ ತಪ್ಪಿಸ್ಕೊಳ್ಳೋಕೆ ಅನೇಕರು ತಮ್ಮ ಕುಟುಂಬಗಳೊಂದಿಗೆ ದೊಡ್ಡ ನಗರಗಳನ್ನ ತೊರೆದು ಪಟ್ಟಣಗಳು ಅಥವಾ ಹಳ್ಳಿಗಳಿಗೆ ಹೋಗೋಕೆ ಶುರು ಮಾಡಿದ್ರು ಅಂತ ಬ್ಲೂಮ್ಬರ್ಗ್ ಉಲ್ಲೇಖಿಸುತ್ತೆ. ಕೆಲವು ಕಾರ್ಮಿಕರು ಈ ಕೆಲಸದ ಪದ್ಧತಿ ವಿರುದ್ಧ ಪ್ರತಿಭಟಿಸಿದ್ರು. ಅಂತಿಮವಾಗಿ 2021ರಲ್ಲಿ ಚೀನಾದ ಸುಪ್ರೀಂ ಕೋರ್ಟ್ ಮತ್ತು ಮಾನವ ಸಂಪನ್ಮೂಲ ಸಚಿವಾಲಯ 996 ಅನ್ನ ಕಾನೂನು ಬಾಹಿರ ಅಂತ ಸ್ಪಷ್ಟವಾಗಿ ಹೇಳಿತು. ಕಾರ್ಮಿಕ ಕಾನೂನಿನ ಪ್ರಕಾರ ಪ್ರಮಾಣಿತ ಕೆಲಸದ ಅವಧಿ 40 ಗಂಟೆಗಳು. ಅದನ್ನ ಹೆಚ್ಚು ಅಂತಂದ್ರೆ 44 ಗಂಟೆಗಳವರೆಗೆ ವಿಸ್ತರಿಸಬಹುದು. ಓವರ್ ಟೈಮ್ ಕೆಲಸ ಮಾಡೋಕೆ ಹೇಳಿದ ಅನೇಕ ಕಂಪನಿಗಳಿಗೆ ನೋಟಿಸ್ ನೀಡಲಾಯಿತು. ಹೀಗೆ ಚೀನಾದಲ್ಲೇ ತೆಗೆದುಹಾಕಲಾದ ಕೆಲಸದ ಅವಧಿಯ ಸೂತ್ರವನ್ನ ಹಿಡ್ಕೊಂಡು ಬಂದಿರುವ ನಾರಾಯಣ ಮೂರ್ತಿ ಅದನ್ನ ಇಲ್ಯಾಕೆ ವೈಭವೀಕರಿಸಿ ಹೇಳ್ತಿದ್ದಾರೆ? ಅವರು ಅದರ ಹಿನ್ನೆಲೆ ಮತ್ತು ಪರಿಣಾಮವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಥವಾ ಬೇಕು ಅಂತಾನೆ ವಾಸ್ತವವನ್ನ ಮರೆಮಾಚಿ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳುವ ಹಠಕ್ ಬಿದ್ದಿದ್ದಾರೆ? ಬರೀ ಕೆಲಸದ ಅವಧಿ ಹೆಚ್ಚಳದ ಬಗ್ಗೆ ಮಾತ್ರ ಮಾತನಾಡ್ತಿರುವ ಅವರು ಸಂಬಳವನ್ನ ಯಾಕೆ ನಿರ್ಲಕ್ಷಿಸ್ತಾರೆ? ಅವರೇ ಹೇಳುವ ಚೀನಾ ಉದಾಹರಣೆ ಪ್ರಕಾರ ಅಲ್ಲಿ ಯಾರಾದ್ರೂ 996 ಸೂತ್ರದ ಪ್ರಕಾರ ಕೆಲಸ ಮಾಡಿದ್ರೆ ಓವರ್ ಟೈಮ್ ಬೋನಸ್ ಅನ್ನ ನೀಡಬೇಕಾಗತ್ತೆ. ಹಾಗಾದ್ರೆ ಭಾರತದಲ್ಲಿ ಒಂದು ಕಂಪನಿ 996 ಸೂತ್ರವನ್ನ ಹೇರಿದ್ರೆ ಅದು ಸಂಬಳವನ್ನ ಎಷ್ಟು ಹೆಚ್ಚಿಸತ್ತೆ? 3 ಅಥವಾ 4 ಪಟ್ಟು ಹೆಚ್ಚಿಸತ್ತಾ? ಯಾವುದೇ ಕಂಪನಿ ಇದಕ್ಕೆ ಒಪ್ಪತ್ತಾ? ಅಷ್ಟೇ ಅಲ್ಲ, ಇವತ್ತಿನ ದಿನಮಾನದಲ್ಲಿ ಹೆಚ್ಚು ಕೆಲಸ ಮಾಡುವ ಬದಲು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದು ಉತ್ತಮ ಅಂತ ಅರ್ಥ ಮಾಡ್ಕೊಳ್ಳೋದು ಕೂಡ ಮುಖ್ಯ. ಇದಕ್ಕೆ ಹಲವು ದೇಶಗಳ ಉದಾಹರಣೆಯನ್ನ ಕೊಡಬಹುದು. ಉದಾಹರಣೆಗೆ ದಕ್ಷಿಣ ಕೊರಿಯಾದಲ್ಲಿ ಕಾರ್ಮಿಕರು ಬಹಳ ಗಂಟೆಗಳ ಕಾಲ ಕೆಲಸ ಮಾಡ್ತಿದ್ರು. ಸರಾಸರಿ ವಾರದ ಕೆಲಸದ ಸಮಯ ಹಿಂದೆ 52ರಿಂದ 68 ಗಂಟೆಗಳಿತ್ತು. ಆದ್ರೆ ನಂತರ ಅಲ್ಲಿನ ಸರ್ಕಾರ ಅದನ್ನ ವಾರಕ್ಕೆ 52 ಗಂಟೆಗಳಿಗೆ ಇಳಿಸಿತು. ಇವುಗಳಲ್ಲಿ 40 ಗಂಟೆಗಳನ್ನ ಸಾಮಾನ್ಯ ಕೆಲಸದ ಸಮಯ ಅಂತ ಪರಿಗಣಿಸಲಾಯಿತು ಮತ್ತು 12 ಗಂಟೆಗಳನ್ನ ಹೆಚ್ಚುವರಿ ಸಮಯ ಅಂತ ಸೇರಿಸಲಾಯಿತು. ಆಶ್ಚರ್ಯಕರವಾಗಿ ಈ ಬದಲಾವಣೆಯ ನಂತರ ಅವರ ದೇಶದ ಉತ್ಪಾದಕತೆ ಇನ್ನಷ್ಟು ಹೆಚ್ಚಾಯಿತು. ಮತ್ತೊಂದು ಕಡೆ ಜರ್ಮನಿ ಅಥವಾ ನೆದರ್ಲ್ಯಾಂಡ್ಸ್ ವರ್ಷಕ್ಕೆ ಕೇವಲ 1400ರಿಂದ 1500 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡುತ್ತೆ. ಅಂದ್ರೆ ವಾರಕ್ಕೆ ಸರಿಸುಮಾರು 26ರಿಂದ 30 ಗಂಟೆಗಳಷ್ಟೇ ಕೆಲಸ. ಆದ್ರೆ ಅವರ ಪ್ರತಿ ಗಂಟೆಯ ಉತ್ಪಾದಕತೆ ಭಾರತಕ್ಕಿಂತ 7ರಿಂದ 8 ಪಟ್ಟು ಹೆಚ್ಚಾಗಿದೆ. ಭಾರತದಲ್ಲಿ ಜನ ಈಗಾಗಲೇ ವಾರಕ್ಕೆ 45ರಿಂದ 50 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ. ಆದರೆ ಒಟ್ಟಾರೆ ಉತ್ಪಾದಕತೆ ಕಡಿಮೆಯಾಗಿದೆ. ಕಂಪನಿಯ ಸ್ಮಾರ್ಟ್ ವ್ಯವಸ್ಥೆ ಮತ್ತು ದಕ್ಷ ಕೆಲಸದಿಂದ ಮಾತ್ರ ಉತ್ಪಾದಕತೆ ಹೆಚ್ಚೋಕೆ ಸಾಧ್ಯ ಅನ್ನೋದು ಸ್ಪಷ್ಟವಾಗಿದೆ. ಆದ್ರಿಂದ ಈ ದಿಕ್ಕಿನಲ್ಲಿ ಯೋಚಿಸೋದು ಬಹಳ ಮುಖ್ಯ. WHO ಪ್ರಕಾರ ಭಾರತದಲ್ಲಿ 7 ಜನರಲ್ಲಿ ಒಬ್ಬರು ಖಿನ್ನತೆಯಿಂದ ಬಳಲ್ತಿದ್ದಾರೆ.
IT ವಲಯದಲ್ಲಿ ಬರ್ನ್ಔಟ್ ಅಂದರೆ ದೈಹಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಒತ್ತಡಕ್ಕೊಳಗಾಗುವ ಪ್ರಮಾಣ 60%ಕ್ಕಿಂತ ಹೆಚ್ಚಿದೆ. ಕೆಲಸ ಮಾಡುವ ಸಾಮರ್ಥ್ಯವೇ ಇಲ್ಲವಾಗತ್ತೆ. ಇದಲ್ಲದೆ 25ರಿಂದ 35 ವರ್ಷ ವಯಸ್ಸಿನ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಜನರನ್ನ ದಿನಕ್ಕೆ 72 ಗಂಟೆಗಳ ಕಾಲ ಕೆಲಸ ಮಾಡುವಂತೆ ಮಾಡಿದ್ರೆ ಮುಂದಿನ 10 ವರ್ಷಗಳಲ್ಲಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಹೋರಾಟದಲ್ಲಿ ಇಡೀ ಪೀಳಿಗೆನೇ ದಣಿದಿರುತ್ತೆ. ಕೆಲಸಗಾರರೇ ದಣಿದು ಕುಸಿದಾಗ ದೇಶವನ್ನ ಯಾರು ಮುಂದೆ ಕೊಂಡೊಯ್ತಾರೆ? ಆರೋಗ್ಯಕ್ಕಿಂತ ಯಾವುದಾದ್ರೂ ಮುಖ್ಯವಾಗೋಕೆ ಸಾಧ್ಯನಾ? ಸ್ಟಾರ್ಟ್ಅಪ್ ರಾಷ್ಟ್ರವನ್ನ ಅಭಿವೃದ್ಧಿಪಡಿಸುವ ಹೆಸರಲ್ಲಿ ಇಡೀ ಪೀಳಿಗೆಯನ್ನೇ ಶೋಷಣೆ ಮಾಡಬೇಕಾ? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.